ಹಾಂ ಬಾತ್ ಕರೋ ನಂದೆ ಬಾತ್ ಕರೋ. ನಿನ್ನೆ ರಾತ್ರಿ ಇವ್ರದ್ದು ನಮ್ಮದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ಯಶವಂತಪುರ ME ಜಂಕ್ಷನ್ ಹತ್ರ. ಇಲ್ಲಿ ಇಬ್ಬರು ತಪ್ಪಿದೆ. ಇವ್ರು ಯೂಟರ್ನ್ ತಗೊಳ್ತಾ ಇದ್ರು, ನಾವು ನಮ್ಮನ್ನೇನೋ ನೋಡ್ತಾ ಇದ್ವಿ. ಆಕಸ್ಮಿಕ ಆಗ್ಬಿಟ್ಟಿದೆ. ಇವಾಗ ನಾವು ಸೆಟಲ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಮತ್ತೆ ನಿಮ್ಮ ಗ್ರೂಪಲ್ಲಿ ನಮ್ಮ ಬಗ್ಗೆ ನಾವು ಇವ್ರಿಗೆ ಹೊಡೆದಿದ್ದೀವಿ, ಮೊಬೈಲ್ ಕಿತ್ಕೊಂಡಿದ್ದೀವಿ, ನಿಮ್ಮ ಗಾಡಿ ಕಿತ್ಕೊಂಡಿದ್ದೀವಿ ಅಂತ ಎಲ್ಲ ಏನೋ ಹಾಕಿದ್ದೀರಂತೆ. ಆ ಥರ ಏನೂ ಇಲ್ಲ. ಬೇಕಾದರೆ ಇವ್ರ ಹತ್ರನೇ ಮಾತಾಡ್ಕೊಳ್ಳಿ. ನಿಮ್ಮ ಅಧ್ಯಕ್ಷರುಗಳು ಇವರು ಎಲ್ಲ ಬಂದಿದ್ದಾರೆ. ಸೊ ಅವ್ರ ಹತ್ರನೂ ಬೇಕಾದರೆ ನೀವು ಕನ್ಫರ್ಮೇಷನ್ ತಗೋಬೋದು. ನಾವೇನು ಹೊಡೆದಿಲ್ಲ. ಅವ್ರ ಗಾಡಿ ಅವ್ರು ಸ್ವತಃವಾಗಿ ನಮ್ಮ ಮನೆ ಹತ್ರ ತಂದು ನಿಲ್ಲಿಸಿ ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಹೇಳಿ ಹೋಗಿರೋದು. ಇಷ್ಟೇ ಅಣ್ಣ. ನೀವು ಬರ್ತಿಲ್ಲ. ಹಾಗೆ ಇಲ್ಲೆಲ್ಲ ಬಂದಿರೋಂಥ ಪದಾಧಿಕಾರಿಗಳು, ನಮ್ಮ ಡ್ರೈವರ್ಗಳು, ಆಮೇಲೆ ನಮ್ಮ ರಾಜಕೀಯ ಮಾಡಿದ ಪಟ್ಟಣ ನನಗೆ ಫೋನ್ ಮಾಡಿರೋಂಥ ಗಿರೀಶ್ ಅನ್ನೋರು, ಸುಳ್ಳಿ ಅನ್ನೋರು, ಆಮೇಲೆ ಜಗೀತನವ್ರಿಗೆ ಫೋನ್ ಮಾಡಿದ್ದು. ಅವ್ರಿಗೂ ನಾನು ಧನ್ಯವಾದಗಳು. ನಮಸ್ಕಾರ. ದೇಶೀಯ ಕರ್ನಾಟಕ ಚಾಲಕರ ಒಕ್ಕೂಟದ ಸಂಚಾಲಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಂಗಳೂರು ಅಧ್ಯಕ್ಷರಾದ ಸತೀಶನವರು, ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಸತೀಶನವರು ಹಾಗೂ ಎಲ್ಲ ಕ್ಷೇತ್ರದ ಪದಾಧಿಕಾರಿಗಳು, ಚಾಲಕರ ಹೋರಾಟಗಾರರು, ನಮ್ಮ ಪ್ರೀತಿಯ ಚಾಲಕರು, ಸಂಘಯ ವಂದನೆಗಳು. ರಾಜಕೀಯ ಅಧ್ಯಕ್ಷ ಶಾಸಕರು ನೋಡಿ, ಏನೊಂದು ಯಶವಂತಪುರ ಭಾಗದಲ್ಲಿ ಏನೊಂದು ಇನ್ಸಿಡೆಂಟ್ ಆಗಿತ್ತು. ಅದು ಹೆಚ್ಚಾಗಿ ಅವರು ಕಾಫಿಯಿಂದ 4-5 ಜನ ಡ್ರೈವರ್ಗಳು ಅದರ ಆಪೋಸಿಟ್ನವರು ಇದ್ದರು. ಹಾಗಾಗಿ ಅವರೊಬ್ಬರೇ ಇದ್ದ ಕಾರಣ ಅವರು ತಪ್ಪಾಗಿ ಮಾತಾಡಿದ್ದಾರೆ. ಅದು ಮಿಸ್ಟೇಕ್ ಆಗಿದೆ. ಅದನ್ನು ಕೂಲಂಕಷವಾಗಿ ನಿಂತು ಮಾತಾಡಿ ಇವಾಗ ಬಗೆಹರಿಸಿದ್ದೀವಿ. ಅವರು ಅವ್ರ ಗಾಡಿ ರೆಡಿ ಮಾಡ್ಕೊಂಡಿದ್ದಾರೆ, ನಾವು ನಮ್ಮ ಗಾಡಿಯನ್ನು ರೆಡಿ ಮಾಡ್ಕೊಂಡು